ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಸೆಲ್ಫ್ ಲವ್, ಅಂದರೆ ನಮ್ಮ ಬಗ್ಗೆ ನಾವು ಹೇಗೆ ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ಅಂದರೆ ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಪಾರ್ಟ್ 1 ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಇನ್ನು ಪಾರ್ಟ್ 2 ನಾನು ತೋರಿಸ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್, ಬಿಕಾಸ್ ಈ ಥರನೇ ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ನಾನು ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಸೊ ಸೆಲ್ಫ್ ಲವಲ್ಲಿ ಏನು ಬರುತ್ತೆ ಅಂದರೆ, ಫಸ್ಟ್ ಏನು ಅಂದರೆ ನಮ್ಮ ಒಂದು ಹೈಟ್ ಬಗ್ಗೆ, ವೇಟ್ ಬಗ್ಗೆ ಮತ್ತು ಲುಕ್ಸ್ ಬಗ್ಗೆ ಯಾವತ್ತೂ ಕೀಳಿರಿಮೆ ಇರಬಾರದು. ಸೊ ಅದು ಫಸ್ಟ್ ಪಾಯಿಂಟ್ ಹೇಳ್ಕೊಂಡು ಬರ್ತೀನಿ ಬನ್ನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಫಸ್ಟ್ ನಾವು ಯಾವಾಗಲೂ ಏನು ತಿಳ್ಕೊಬೇಕು ಅಂದರೆ, ನಮಗೆ ನಾವು ಬೇರೆಯವ್ರನ್ನ ಕಂಪೇರ್ ಮಾಡೋದನ್ನು ಫಸ್ಟ್ ಸ್ಟಾಪ್ ಮಾಡಬೇಕು, ಓಕೆನಾ? ಫಾರ್ ಎಕ್ಸಾಂಪಲ್, ಇವಾಗ ನಾವು ಒಂದು ಸ್ವಲ್ಪ ಹೈಟಲ್ಲಿ ಶಾರ್ಟ್ ಇರ್ತೀವಿ ಅಂದ್ಕೊಳ್ಳಿ. ಸೊ ಬೇರೆಯವ್ರನ್ನ ನೋಡಿ ಓ ಅವ್ರ ಥರ ನಾನು ಹೈಟ್ ಇಲ್ವಲ್ಲ ಅನ್ನೋದು. ಸೊ ಅದು ಅವಾಗ ಏನಾಗುತ್ತೆ ಅಂದರೆ, ನಮಗೆ ಗೊತ್ತಿಲ್ಲದೆ ಇರೋಂಗೆ ಕೀಳಿರಿಮೆ ಬೆಳೀತಾ ಹೋಗುತ್ತೆ, ಓಕೆನಾ? ಸೊ ಅದು ಫಸ್ಟ್. ಹೈಟ್ ಬಗ್ಗೆ ಯಾವತ್ತೂ ಕಂಪೇರ್ ಮಾಡಬಾರ್ದು. ನಮಗೆ ಭಗವಂತ ಎಷ್ಟು ಹೈಟ್ ಕೊಟ್ಟಿರ್ತಾನೋ ಅದಕ್ಕೆ ಸ್ಯಾಟಿಸ್ಫೈಡ್ ಆಗಿರ್ಬೇಕು ಯಾವಾಗ್ಲೂ. ಸೊ ಹೈಟದ ಬಗ್ಗೆ ಅದು. ಆಮೇಲೆ ವೆಯ್ಟ್, ಕೆಲವರೆಲ್ಲ ತೂಕ ನೋಡಿ ಅಯ್ಯೋ ಎಷ್ಟು ದಪ್ಪ ಆಗೋಗಿದ್ದೀನಿ ಅಂತ ಇದು ಮಾಡ್ತಾ ಇದ್ರೆ, ಅದೇನಾಗುತ್ತೆ ಅಂದರೆ ನೀವು ಇನ್ನೂ ದಪ್ಪ ಆಗ್ತಾನೇ ಇರ್ತೀರ ಹೊರತು ಸಣ್ಣ ಅಂತೂ ಆಗಲ್ಲ. ಸೊ ವೆಯ್ಟ್ ಬಗ್ಗೆ ಆಗಲಿ ಹೈಟ್ ಬಗ್ಗೆ ಆಗಲಿ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಸೊ ಏನು ಗೊತ್ತಾ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು. ಕೆಲವ್ರ ಬಾಡಿ ಸ್ಟ್ರಕ್ಚರೇ ಆ ಥರ ಇರುತ್ತಲ್ವ, ಕೆಲವ್ರು ಎಷ್ಟೇ ಜಾಸ್ತಿ ತಿಂದ್ರೂ ಸಣ್ಣ ಇರ್ತಾರೆ, ಅಂದರೆ ದಪ್ಪ ಆಗಲ್ಲ. ಆ್ಯಕ್ಚುಲಿ ನಾನು ಅಷ್ಟೇ ಮೊದಲು ತುಂಬ ಸಣ್ಣ ಇದ್ದೆ. ಸೊ ಆಮೇಲೆ ಬರ್ತಾ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗಿರೋದು ನಾನು. ಏನಾಗುತ್ತೆ ಅಂದರೆ, ಒಂದೊಂದು ಸಲ ನಾವು ಕಡಿಮೆ ತಿನ್ನಲಿ ಇಲ್ಲ ಜಾಸ್ತಿ ತಿನ್ನಲಿ, ಕೆಲವ್ರದ್ದು ಸ್ಟ್ರೆಸ್ಸಿಂದನೂ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾರೆ. ಸೊ ಅದೇ ಆಯಿತು ಅಂದ್ಕೊಂಡು ನಾವು ಒಂಥರ ಇದಾಗಬಾರ್ದು, ಬೇಜಾರು ಮಾಡ್ಕೋಬಾರ್ದು, ಆಯಿತಾ? ಸೊ ಅದನ್ನು ನೀವು ಫಾಲೋ ಮಾಡಿ. ಹೈಟ್ ಬಗ್ಗೆ ಮತ್ತು ವೆಯ್ಟ್ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು. ಸೊ ನಾವು ಯಾವಾಗಲೂ ಹಿಂಗೆ ಅನ್ಕೋಬೇಕು ಅಂದರೆ ನಾವು ಚೆನ್ನಾಗೇ ಇದ್ದೀವಿ ಅಂತ ಆ ಥರ ಫೀಲ್ ಆಗಿ. ಆಮೇಲೆ ಇನ್ನೊಂದೇನು ಅಂದರೆ, ನಮ್ಮ ಲುಕ್ಸ್ ಬಗ್ಗೆ ಯಾವತ್ತೂ ಕೀಳಿರಿಮೆ ಬೆಳೆಸ್ಕೋಬಾರ್ದು ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ ನಮಗೆ ಭಗವಂತ ಕೊಟ್ಟಿರೋ ಒಂದು ಬ್ಯೂಟಿ ಏನಿರುತ್ತಲ್ವ, ಸೊ ಅದನ್ನು ನಾವು ತುಂಬಾ ಎಂಜಾಯ್ ಮಾಡಬೇಕು. ಏನು ಗೊತ್ತಾ, ಈಗ ಎಷ್ಟೇ ನೋಡಿ, ಯಾರೇ ಒಬ್ಬರು ಸ್ವಲ್ಪ ಚೆನ್ನಾಗಿ ರೆಡಿ ಆದರೆ ಎಲ್ಲರೂ ಚೆನ್ನಾಗೇ ಕಾಣಿಸ್ತಾರಲ್ವಾ. ಸೊ ನಮಗೆ ಹೇಗಿರುತ್ತೋ ಇರೋದ್ರಲ್ಲಿ ನಾನು ಹೇಳೋದು, ಹೆಂಗೆ ಬೇಕಾದ್ರೆ ನಾವು ಒಂದು ಸ್ವಲ್ಪ ನೀಟಾಗಿ ರೆಡಿ ಆಗ್ಬೋದು. ಸೊ ಆ ಥರ ಬೇರೆಯವ್ರನ್ನ ನೋಡಿ ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ನಾವೇನು ಹಿಂಗಿದ್ದೀವಿ ಅಂತ ಅದು ಮಾಡಿದಾಗ ಏನಾಗುತ್ತೆ ಅಂದರೆ, ನಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಕುಗ್ಗಿಸ್ತಾ ಹೋಗುತ್ತೆ ಅದು. ಸೊ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸೊ ಯಾವಾಗಲೂ ತುಂಬ ಹ್ಯಾಪಿಯಾಗಿರಿ. ಆಮೇಲೆ ನಿಮಗೆ ನೀವೇ ಅನ್ಕೋಬೇಕು, ಕನ್ನಡಿ ಮುಂದೆ ನಿಂತ್ಕೊಂಡು ಅಂದ್ಕೊಳ್ಳಿ ಐ ಆಮ್ ಬ್ಯೂಟಿಫುಲ್ ಅಂತ, ಅಂದರೆ ನಾನು ತುಂಬ ಚೆನ್ನಾಗಿದ್ದೀನಿ ಅಂತಲೇ ಅನ್ಕೋಬೇಕು, ಓಕೆನಾ? ಸೊ ಆ ಥರ ಬನ್ನಿ. ಸೊ ಇದರಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, 3 ಅಫರ್ಮೇಷನ್ನ ನಾವು ಫಾಲೋ ಮಾಡಬೇಕು ಯಾವಾಗಲೂ ಸೆಲ್ಫ್ ಲವಲ್ಲಿ. ಫಸ್ಟ್ನೇದೇನು ಅಂದರೆ, ಐ ಆಮ್ ಹ್ಯಾಪಿ, ಅಂದರೆ ನಾನು ಯಾವಾಗಲೂ ತುಂಬ ಹ್ಯಾಪಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ ಅಂತ ಹೇಳ್ಕೊತಾನೆ ಇರಬೇಕು. ಯಾವಾಗ ನೋಡೋರು ಹೇಳ್ಕೊತಾ ಇರಬೇಕು ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಅಂತ. ಅವಾಗ ಏನು ಗೊತ್ತಾ, ನಮಗೆ ತುಂಬ ಚೆನ್ನಾಗಿ ನಮ್ಗೆ ಇದಾಗ್ತಾ ಇರುತ್ತೆ. ಸೊ ಐ ಆಮ್ ಬ್ಯೂಟಿಫುಲ್. ಸೆಕೆಂಡ್ ಒನ್ ಏನು ಅಂದರೆ, ಐ ಆಮ್ ಬ್ಯೂಟಿಫುಲ್ ಅಂತ. ಥರ್ಡ್ ಒನ್ ಏನು ಅಂದರೆ, ಐ ಆಮ್ ಅಬಂಡನ್ಸ್, ಅಂದರೆ ನಾನು ಹೇಳ್ತೀನಿ ಬನ್ನಿ. ಸೊ ಫಸ್ಟ್ನೇ ಇದರಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಐ ಆಮ್ ಹ್ಯಾಪಿ ಅಂತ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಅಂತ. ಯಾವಾಗಲೂ ಅಷ್ಟೇ ತುಂಬ ಸ್ಯಾಡಾಗಿ ಫೀಲ್ ಮಾಡಬೇಡಿ, ಯಾವಾಗ ನೋಡಿದ್ರೆ ಹ್ಯಾಪಿಯಾಗಿರಿ. ಹ್ಯಾಪಿಯಾಗಿದ್ದಷ್ಟು ನೀವೇನು ಅಂದ್ಕೊಂಡಿರ್ತೀರ ಅದು ನೀವು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ ನಿಮಗೆ ಯಾವಾಗ ಅನಿಸ್ದಾಗೆಲ್ಲ ನೀವು ಅಂದ್ಕೊಳ್ಳಿ ಐ ಆಮ್ ಹ್ಯಾಪಿ ಅಂತ, ಕನ್ನಡಿ ಮುಂದೆ ನಿಂತ್ಕೊಂಡು ಐ ಆಮ್ ಹ್ಯಾಪಿ ಅಂತ, ಆ ಥರ ನಾನು ತುಂಬ ಸಂತೋಷವಾಗಿದ್ದೀನಿ ಅಂತ, ಓಕೆನಾ? ಸೊ ಅದು ಫಸ್ಟ್ನೇದು ನೀವು ಫಾಲೋ ಮಾಡಬೇಕಾಗಿರೋದು ಇದರಲ್ಲಿ ಸೆಲ್ಫ್ ಲವಲ್ಲಿ. ಸೊ ಸೆಕೆಂಡ್ ಒನ್ ಏನು ಅಂದರೆ, ಐ ಆಮ್ ಬ್ಯೂಟಿಫುಲ್ ಅಂತ, ನಾನು ತುಂಬ ಸುಂದರವಾಗಿದ್ದೀನಿ ಅಂತ. ಸೊ ನೀವೇನು ಗೊತ್ತಾ, ಬೇರೆಯವ್ರನ್ನ ನೋಡಿ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ, ಅಯ್ಯೋ ಅವ್ರು ಅಷ್ಟೊಂದು ಚೆನ್ನಾಗಿದ್ದಾರೆ ನಾನು ಈ ಥರ ಇದ್ದೀನಿ ಅಂತ. ಸೊ ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಏನು ಗೊತ್ತಾ, ನಮ್ಮದು ಒಂದು ಏನು ಕೆಪಾಸಿಟಿ ಇದೆಯೋ ಅದರಲ್ಲಿ ನಾವು ಖುಷಿ ಪಡಬೇಕು ಅಂದರೆ ನಾವು ಇನ್ನೂ ಅದನ್ನು ಎನ್ಹ್ಯಾನ್ಸ್ ಮಾಡಬೇಕು, ಅಂದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ. ಈಗ ನೋಡಿ, ಒಂದು ಸ್ವಲ್ಪ ಇದ್ದಿದ್ರು ಫಾರ್ ಎಕ್ಸಾಂಪಲ್ ನಾವು ಕೂದಲನ್ನ ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಿ ಕಾಣಿಸ್ಬೋದು, ಮುಖನೂ ಅಷ್ಟೇ ಫೇಶಿಯಲ್ಲು ಏನಾರು ಮಾಡಿಕೊಂಡು, ತೀರಾ ನಿಮ್ಗೆ ಆಗ್ತಿರೋ ಮನೇಲಿ ಏನಾರು ಮಾಡ್ಕೊಳ್ಳಿ, ಬ್ಯೂಟಿ ಟಿಪ್ಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನು ಫಾಲೋ ಮಾಡಿ. ಆಮೇಲೆ ಏನು ಗೊತ್ತಾ, ಮೇಯ್ನಾಗಿ ಹೊರಗಿನ ಬ್ಯೂಟಿಗಿಂತ ಇನ್ನರ್ದು ಬ್ಯೂಟಿ ಅನ್ನೋದೊಂದಿರುತ್ತೆ ನೋಡಿ. ಸೊ ಏನು ಗೊತ್ತಾ, ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಆಟೋಮೆಟಿಕ್ಕಾಗಿ ನಿಮ್ಮ ಮುಖ ಚೆನ್ನಾಗಿ ಕಾಣಿಸುತ್ತೆ.
ಅದು ತುಂಬ ಜನ ಇದು ಒಪ್ಕೋತಾರೆ ಈ ಮಾತನ್ನು. ಬಿಕಾಸ್ ಏನು ಗೊತ್ತಾ, ಎಷ್ಟೊಂದು ಜನ ಆ, ಒಳಗಿನ ಮನಸ್ಸು ಚೆನ್ನಾಗಿಲ್ಲ ಅಂದರೆ ಹೊರಗಡೆ ಚೆನ್ನಾಗಿ ಕಾಣಿಸಿದ್ರು ಏನು ಪ್ರಯೋಜನ ಫ್ರೆಂಡ್ಸ್. ಸೊ ಯಾವಾಗಲೂ ಅಷ್ಟೇ ಒಂದು ತಿಳ್ಕೊಳ್ಳಿ, ನೀವು ನಿಮ್ಮ ಮನಸ್ಸನ್ನು ಶುದ್ಧಿಯಾಗಿದ್ದರೆ ಆಟೋಮೆಟಿಕಲಿ ಏನು ಗೊತ್ತಾ, ಯಾರಿಗಾರ ಈಗ ನನಗೇನೆ ಅನಿಸುತ್ತೆ, ಯಾರನ್ನಾರ ನೋಡಿದ ತಕ್ಷಣ ಪಾಸಿಟಿವ್ ಆಗಿ ಫೀಲ್ ಮಾಡ್ತೀನಿ ನಾನು. ಸೊ ನಂಗೆ ಅವ್ರು ನೋಡಿದ ತಕ್ಷಣ ಇನ್ನೂ ಅವ್ರ ಜೊತೆ ಮಾತಾಡಿಸ್ಬೇಕು ಅನ್ನೋದು ನಮಗೆಲ್ಲರಿಗೂ ಆಸೆ ಆಗ್ತಾ ಇರುತ್ತೆ. ಸೊ ಆ ಥರ ನಮ್ಗೆ ಯಾವಾಗ ಒಬ್ಬರನ್ನ ನೋಡಿದಾಗ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತೀವಿ ನಾವು. ಸೊ ಅದು ಹೆಂಗೆ ಸಾಧ್ಯ? ಒಳಗಿನ ಮನಸ್ಸು ಶುದ್ಧಿಯಾಗಿದ್ದರೆ, ಅಂದರೆ ಪರಿಶುದ್ಧವಾಗಿದ್ದರೆ, ಹೊರಗಿನ ಬ್ಯೂಟಿ ಅನ್ನೋದಿದೆ ನೋಡಿ, ಅದನ್ನು ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ. ನಾವು ಒಬ್ರಿಗೆ ಸಹಾಯ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ತೊಂದರೆ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ಸೊ ಇದನ್ನು ಫಾಲೋ ಮಾಡಿ, ಯಾವಾಗಲೂ ಅಷ್ಟೇ ಅದನ್ನು ತಿಳ್ಕೊಳ್ಳಿ. ಅವಾಗ ಏನು ಗೊತ್ತಾ, ನಮಗೆ ಗಿಲ್ಟಿ ಫೀಲಿಂಗ್ ಇರಲ್ಲ, ಒಬ್ರಿಗೆ ನಾವು ಈ ಥರ ಮಾಡಿದ್ವಿ, ಒಬ್ರಿಗೆ ಈ ಥರ ಮಾಡಿದ್ವಿ ಅಂತ. ಸೊ ನಿಮ್ಮ ಕೈಲಿ ಆಗದೇ ಇರೋ ಸುಮ್ಮನೆ ಇದ್ಬಿಡಿ, ಬಾಯಿ ಮುಚ್ಕೊಂಡು ಇದ್ಬಿಡಿ, ಬಟ್ ಬೇರೆಯವ್ರಿಗೆ ತೊಂದರೆ ಮಾಡೋಕ್ಕೆ ಹೋಗಬಾರ್ದು. ಸೊ ಅದು ಸೆಕೆಂಡ್ನೇ ಇದು, ನಮ್ಮ ಒಂದು ಇನ್ನರ್ ಬ್ಯೂಟಿ ಪ್ಲಸ್ ನಮ್ಮದು ಇದು ನಮಗೆ ಭಗವಂತ ಎಷ್ಟು ಕೊಟ್ಟಿರ್ತಾರೋ ಅದರಲ್ಲಿ ನಾವು ಸ್ಯಾಟಿಸ್ಫೈಡ್ ಆಗಿರಬೇಕು. ಅಂದರೆ ನಾವು ಅದನ್ನ ಇನ್ನೂ ಚೆನ್ನಾಗಿ ಕಾಣಿಸಂಗೆ ಮಾಡ್ಕೋಬೋದಲ್ವಾ. ಸೊ ಅದು ಟೆಕ್ನಿಕ್ ಎಲ್ಲ ನಮಗೆ ಗೊತ್ತಿರುತ್ತೆ. ಸೊ ಅದು ಸೆಕೆಂಡ್ ಒನ್ನು. ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ, ಯಾರು ಹೊಗಳ್ದೇ ಇರಲಿ, ಡೋಂಟ್ ಕೇರ್, ಓಕೆನಾ? ನೀವು ತಲೆನೇ ಕೆಡಿಸ್ಕೋಬೇಡಿ. ಸೊ ನಿಮಗೆ ನೀವು ಹೊಗಳ್ಕೊಳ್ಳಿ, ಅದೇ ಸೆಲ್ಫ್ ಲವಲ್ಲಿ ಬರೋದಲ್ವಾ. ಸೊ ಯಾರೋ ಹೊಗಳಿ ಅಂತ ಏನಕ್ಕೆ ಕಾಯ್ತೀರಾ? ನೀವು ಕನ್ನಡಿ ಮುಂದೆ ಚೆನ್ನಾಗಿ ರೆಡಿಯಾಗಿ ಹೋಗ್ಬಿಟ್ಟು ನೀವೇ ಅಂದ್ಕೊಳ್ಳಿ, ವಾ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇವತ್ತು ಅಂತ. ಸೊ ಅವಾಗ ನೀವು ಅಂದ್ಕೊಂಡ ತಕ್ಷಣ ಏನು ಗೊತ್ತಾ, ಒಂಥರ ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಎಷ್ಟು ಎನರ್ಜಿ ಇರುತ್ತೆ ಅಂದರೆ ಆ ಡೇ ಫುಲ್ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ಸುಮ್ಮನೆ ಹಾಗೆ ಡಲ್ಲ ಕೂತಿರೋದಕ್ಕೂ ಚೆನ್ನಾಗಿ ರೆಡಿ ಆಗಿಬಿಟ್ಟು ನೀವು ಅವತ್ತಿನ ದಿನ ನೀವು ಸುಮ್ಮನೆ ಟ್ರೈ ಮಾಡಿ, ನಾನು ಹೇಳ್ದೆ ಅಂತ ಫಾಲೋ ಮಾಡಿ ಇದನ್ನು. ಸೊ ಅವಾಗ ನಿಮಗೆ ಗೊತ್ತಿಲ್ಲದಿರಂಗೆ ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತೀರ ಅಂದರೆ ಫುಲ್ ಡೇ ನಿಮ್ಮದು ಹ್ಯಾಪಿಯಾಗಿರ್ತೀರ ಅವತ್ತೆಲ್ಲ. ಸೊ ಸೆಕೆಂಡ್ ಒನ್ ಈ ಥರ ಬ್ಯೂಟಿಫುಲ್ ಅನ್ನೋದು, ಓಕೆನಾ? ಸೊ ಥರ್ಡ್ ಒನ್ ಏನು ಅಂದರೆ ಐ ಆಮ್ ಅಬಂಡನ್ಸ್ ಅಂತ. ಐ ಆಮ್ ಅಬಂಡನ್ಸ್ ಅಂದರೆ ನಾನು ತುಂಬ ಸಮೃದ್ಧಿಯಾಗಿದ್ದೀನಿ ಅಂತ. ಸಮೃದ್ಧಿ ಅಂದರೆ ಏನು ಬರುತ್ತೆ? ಐ ಆಮ್ ರಿಚ್ ಅಂತಲೂ ಅಂತಾರೆ, ಬಟ್ ನಾನು ರಿಚ್ ಅನ್ನೋ ವರ್ಡ್ ಇದ್ರಲ್ಲಿ ತಗೊಳ್ಳಲ್ಲ. ಬಿಕಾಸ್ ಯಾಕೆ ತಗೊಳ್ಳಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು. ಸೊ ಏನು ಹೇಳ್ತೀನಿ ಅಂದರೆ, ಕೆಲವರೆಲ್ಲ ಏನು ಗೊತ್ತಾ, ಆಟೋ ಓಡಿಸೋ ಡ್ರೈವರ್ ಆಗಿರ್ಬೋದು, ಇಲ್ಲ ಕೆಲವು ವೆಂಡರ್ಸ್ ಆಗಿ ಯಾರೇ ಆಗಲಿ, ಅವ್ರು ಮಾಡಿರೋ ವಸ್ತು ಅಂದರೆ ಅವ್ರು ಏನು ಮಾರಾಟ ಮಾಡ್ತಾರಲ್ವಾ, ಸೊ ಅದರಲ್ಲೇ ಅವ್ರು ಹ್ಯಾಪಿಯಾಗಿರ್ತಾರೆ. ಆವಾಗ ಅವ್ರು ಅನ್ಕೋತಾರೆ ನಾನು ಇದರಲ್ಲಿ ಸುಖವಾಗಿದ್ದೀನಿ, ಐ ಆಮ್ ರಿಚ್ ಅಂತ. ಸೊ ರಿಚ್ ಅನ್ನೋದು ಇರಲ್ಲ, ಐ ಆಮ್ ಅಬಂಡನ್ಸ್. ಅಬಂಡನ್ಸ್ ಅಂದರೆ ಸಮೃದ್ಧಿ ಅಂತ. ಎಷ್ಟು ಸಮೃದ್ಧಿ ಅಂದರೆ ನಿಮಗೆ ಅದು ಸಿಗ್ತಾನೆ ಇರುತ್ತೆ, ಅದು ಸಮೃದ್ಧಿಯಾಗಿ ಸಿಗುತ್ತೆ. ದುಡ್ಡಾಗಲಿ, ಒಡವೆ ಆಗಲಿ, ಪ್ರತಿಯೊಂದು ವಿಷಯದಲ್ಲೂ ನಾನು ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರ ಐ ಆಮ್ ಅಬಂಡನ್ಸ್ ಅನ್ನೋ ಪದನ ನೀವು ಯೂಸ್ ಮಾಡಿ, ಓಕೆನಾ? ಸೊ ಆ ಥರ ಫ್ರೆಂಡ್ಸ್. ಸೊ ಫಸ್ಟ್ ಒನ್ ಏನು ಹೇಳಿ, ಐ ಆಮ್ ಹ್ಯಾಪಿ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಅಬಂಡನ್ಸ್. ಸೊ ಈ ಮೂರನ್ನ ನೀವು ಯಾವಾಗ ಫಾಲೋ ಮಾಡ್ತೀರಾ ಲೈಫಲ್ಲಿ, ಸೊ ನಿಮಗೆ ಗೊತ್ತಿಲ್ಲದಿರಂಗೆ ಒಂಥರ ಕಾನ್ಫಿಡೆನ್ಸ್ ಲೆವೆಲ್ ನಿಮಗೆ ಬೆಳೀತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಇದನ್ನು ಟ್ರೈ ಮಾಡಿ. ಸೊ ನಾನು ಈ ವಿಡಿಯೋದಲ್ಲಿ ಇನ್ನೂ ಒಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನು ಅಂದರೆ ಅದು ನಿಮಗೂ ಗೊತ್ತಿರುತ್ತೆ, ನಾನು ನಿಮಗೆ ಹೇಳ್ತಾ ಇರ್ತೀನಲ್ಲ, ನಾನು ಮ್ಯಾನಿಫೆಸ್ಟ್ ಮಾಡೇನೆ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ತೊಗೊಳ್ಳೋದು ಹಾಗೆ ಹೀಗೆ ಅಂತ. ಸೊ ನಿಮ್ಗೆಲ್ಲರಿಗೂ ಡೌಟ್ ಇರುತ್ತೆ, ನಾನು ಮನೇಲೇ ಕುತ್ಕೊಂಡು ಹೇಗೆ ಅದೆಲ್ಲ ಮಾಡೋಕ್ಕೆ ಸಾಧ್ಯ ಅಂತ. ಸೊ ನಿಮಗೆ ಇದು ಮೋಟಿವೇಟ್ ಆಗಲಿ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನು ಅಂದರೆ ಫ್ರೆಂಡ್ಸ್, ನಾವು ಅದು ಯಾವಾಗ ನಾವು ಸ್ಟಾರ್ಟ್ ಮಾಡ್ತೀವೋ ನಮಗೆ ಗೊತ್ತಿಲ್ಲದೆ ಇರೋಂಗೆ ನಮಗೆ ದುಡ್ಡು ಬಂದು ಸೇರಿಕೊಳ್ಳುತ್ತೆ ಅಂತ ಹೇಳಿದ್ದೆ ಅಲ್ವಾ. ಸೊ ಜಸ್ಟ್ ನನಗೆ ಒಂದು 3 days ಬ್ಯಾಕು ನನಗೆ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಒಂದು ಸ್ವಲ್ಪ ಅಂದರೆ ವರ್ಕ್ ಮಾಡೋ ಆಪರ್ಚುನಿಟಿ ಸಿಕ್ಕಿದೆ ಈಗ. ಸೊ ವೀಕೆಂಡ್ಸ್ ಎಲ್ಲ ನಾನು ಹೋಗಬೇಕಾಗತ್ತೆ. ಸೊ ನೋಡಿ, ಅದನ್ನೇ ಹೇಳೋದು, ದೇವರು ಒಂದು ಬಾಗಿಲನ್ನ ಮುಚ್ಚಿದ್ರೆ 4 ಬಾಗಿಲನ್ನ ತೆರೆದಿರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಆ ಥರ ಫ್ರೆಂಡ್ಸ್. ಪ್ಲಸ್ ನಾನು ಯೂಟ್ಯೂಬು ಮಾಡ್ತಿರೋದು ಅರ್ನ್ ಮಾಡಬೇಕು ಉದ್ದೇಶದಿಂದನೇ ಮಾಡ್ತಿರೋದು. ಬಿಕಾಸ್ ನಮಗೆ ಹೊರಗಡೆ ಹೋಗಿ ಮಾಡೋದಕ್ಕಿಂತ ಮನೇಲಿ ಕುತ್ಕೊಂಡು ಇದೇ ಇಷ್ಟ ನನಗೆ. ಅಂದರೆ ಅದೇ ಹೊರಗಡೆ ಅಂದರೆ ವೀಕೆಂಡಲ್ಲಿ 1-2 ದಿನ ಮಾಡ್ತಾಯಿದ್ದೀನಿ ಇವಾಗ. ಜಸ್ಟ್ ಒಂದು ನಿನ್ನೆ ಮೊನ್ನೆ ಎಲ್ಲ ಹೋಗಿ ಬಂದೆ. ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಬಿಕಾಸ್ ಇದರಿಂದ ತುಂಬ ಜನ ಹೆಣ್ಮಕ್ಳಿಗೆ ಮೋಟಿವೇಶನ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಆ ಥರ ನಿಮ್ಗೆ ಇವಾಗಾರ ನಂಬಿಕೆ ಬಂದಿರ್ಬೋದಲ್ವಾ. ಬಿಕಾಸ್ ಏನು ಗೊತ್ತಾ ಫ್ರೆಂಡ್ಸ್, ನಾವು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಹೇಗಾರ ಅದು ದುಡ್ಡು ಸೇರಂಗೆ ಹಾಗೆ ಆಗುತ್ತೆ, ಖಂಡಿತ ಆಗುತ್ತೆ ಅದು. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಅದೇ ಪ್ರೇ ಮಾಡ್ತಾನೆ ಇರ್ತೀನಿ. ದೇವ್ರಿಗೆ ಎಷ್ಟು ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸ್ತೀವೋ ಅಷ್ಟು ನಮಗೆ ಡಬ್ಬಲ್ ಸಿಗ್ತಾ ಹೋಗುತ್ತೆ ಅನ್ನೋದಕ್ಕೆ ಇದೇ ಕಾರಣ.
ಸೊ ಆ ಥರ ಫ್ರೆಂಡ್ಸ್. ಸೊ ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಿ, ವೀಕೆಂಡ್ಸಲ್ಲಿ 2 ಡೇಸ್ ಥರ ಹೋಗಬೇಕಾಗುತ್ತೆ. ನಂದು ಇವೆಂಟ್ ಮ್ಯಾನೇಜ್ಮೆಂಟ್ ಆ ಥರ ಇದೆ. ಸೊ ಆ ಥರ ಫ್ರೆಂಡ್ಸ್. ಸೊ ಅದನ್ನು ಹೇಳಬೇಕು ಅನ್ನಿಸ್ತು, ಈ ಒಂದು ಸೆಲ್ಫ್ ಲವ್ ಇದರಲ್ಲಿ ಹೇಳ್ಬೇಡ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೆಕ್ಸ್ಟ್ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಮತ್ತು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಸೆಲ್ಫ್ ಲವ್ಗೆ ರಿಲೇಟೆಡ್ ಇದು ಸ್ಟೋರಿ. ಅಂದರೆ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ನಿಮಗೂ ಇದ್ರ ಬಗ್ಗೆ ಗೊತ್ತಾಗಲಿ ಅಂತ. ಸೊ ಏನಾಯಿತು ಅಂದರೆ, ಒಂದು 4-5 ವರ್ಷದ ಹಿಂದೆ, ಸೊ ನನಗೆ ತುಂಬ ಹುಷಾರಿರಲಿಲ್ಲ, ಓಕೆನಾ. ನನಗೆ ತುಂಬ ಥ್ರೋಟ್ ಇನ್ಫೆಕ್ಷನ್ ಆಗೋಗಿತ್ತು. ಸೊ ಡಾಕ್ಟರ್ ಹತ್ರ ಹೋಗಿದ್ವಿ ನಾವು ಚೆಕಪ್ಗೆ ಅಂತ. ಕ್ಲಿನಿಕ್ಗೆ ಹೋದಾಗ ಒಂದು ನಮ್ಮ ಕಾರ್ನ ಪಕ್ಕದಲ್ಲೇ ಒಂದು ಅಜ್ಜಿ ನಿಂತಿದ್ರು. ಆ ಅಜ್ಜಿನ ನೋಡೋಕ್ಕೆ ತುಂಬ ವೆಲ್ ಟು ಡೂ ಫ್ಯಾಮ್ಲಿಯಿಂದ ಬಂದಿರೋರಂಗೆ ಇದ್ರು, ತುಂಬ ರಿಚ್ ಫ್ಯಾಮ್ಲಿಯಿಂದ ಬಂದಿರೋಂಗೆ ಇದ್ರು ಆ ಅಜ್ಜಿ, ಓಕೆನಾ. ಕಿವಿಯಲ್ಲೆಲ್ಲ ಡೈಮಂಡ್ ಓಲೆ ಇಟ್ಟಿದ್ರು, ಚಿನ್ನದ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು ಅಳ್ತಾ ಇದ್ರು ಅವ್ರು ತುಂಬ. ಸೊ ನಾನು ಹೋಗಿ ಕೇಳಿದೆ, ಏನಾಯಿತು ಅಜ್ಜಿ, ಏನು ನಿಮ್ಮ ಪ್ರಾಬ್ಲಮ್ ಏನು, ಯಾಕೆ ಅಳ್ತಾ ಇದ್ದೀರಾ ಅಂತ. ಸೊ ಅವಾಗ ಅಜ್ಜಿ ಅಂದರು, ನಮ್ಮ ಮಕ್ಕಳೆಲ್ಲ ನನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ರಮ್ಮ, ನನ್ನದು ಹಸ್ಬೆಂಡ್ ತೀರೋದ್ಮೇಲೆ ನನ್ನ ಆಚೆ ಹಾಕ್ಬಿಟ್ಟಿದ್ದಾರೆ, ಎಲ್ಲರ ಮನೆಗೆ ಹೋದೆ ಎಲ್ಲರೂ ಬೀಗ ಹಾಕ್ಬಿಟ್ಟಿದ್ದಾರೆ, ಬಟ್ ಎಲ್ಲರೂ ಒಳಗೆ ಇರ್ತಾರೆ, ಈ ಥರ ಅವ್ರು ಮಾಡಿದ್ದಾರೆ ಅಂತ ಅಂದರು. ಸೊ ಪಾಪ ಅವರು 3-4 ದಿವಸದಿಂದ ಹೋಗ್ತಿದಾರಂತೆ, ಒಬ್ಬರು ಬಾಗಿಲು ತೆಗಿತಾ ಇರಲಿಲ್ಲ ಅವ್ರಿಗೆ. ಸೊ ಆ ಥರ ಎಲ್ಲ ತುಂಬ ಪ್ರಾಬ್ಲಮ್ ಆಯಿತು. ಅವ್ರ ಮೊಮ್ಮಗೊಂದು ನಂಬರ್ ಕೊಟ್ಟರು ನಮಗೆ, ಫೋನ್ ನಂಬರ್, ಕಾಲ್ ಮಾಡಿ ಹೇಳಮ್ಮ ಅಂತ. ಅವ್ರ ನಂಬರ್ಗೆ ಫೋನ್ ಮಾಡಿದ್ರೆ ನೀವು ಇಮ್ಯಾಜಿನ್ ಮಾಡೋಕ್ಕಲ್ಲ ಯಾರಿದು ಅಂತ, ಅಂದರೆ ಗೊತ್ತಿಲ್ಲದೆ ಇರೋರಂಗೆ ಮಾತಾಡ್ಬಿಟ್ರು. ಸೊ ಅವಾಗ ನಮಗೆ ಅನ್ನಿಸ್ತು, ಏನಪ್ಪ ಲೈಫ್ ಇಷ್ಟೇನಾ ಅಂತ. ಅಂದರೆ ಅಷ್ಟು ಚೆನ್ನಾಗಿ ಬಾಳಿ ಬದುಕಿದಂತಹ ಜೀವ ಕೊನೆಗಾಲದಲ್ಲಿ ಮಕ್ಕಳೇ ನೋಡ್ಕೊಳ್ದೇ ಇದ್ರೆ ಅವರೆಂಥ ಮಕ್ಕಳಲ್ವಾ. ಸೊ ಆ ಥರ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಮನೇಲೆಲ್ಲ ಅವ್ರನ್ನ ಒಂದು ಅನಾಥಾಶ್ರಮಕ್ಕೆ ಸೇರಿಸಿದ್ವಿ. ಸೊ ಅವರೇ ಹೇಳಿದ್ರು, ಏನಾರೋ ಒಂದು ಉಳ್ಕೊಳ್ಳೋಕೆ ವ್ಯವಸ್ಥೆ ಆ ಥರ ಮಾಡಿಮ್ಮ ಅಂತ. ಸೊ ನಾವು ಹೋಗ್ಬಿಟ್ಟು ಅನಾಥಾಶ್ರಮದಲ್ಲಿ ಒಂದು ಸ್ವಲ್ಪ ದುಡ್ಡು ಪೇ ಮಾಡಿ, ಆ್ಯಕ್ಚುಲಿ ಇದೆಲ್ಲ ನಾವೆಲ್ಲ ತುಂಬ ಹೇಳ್ಕೊಳ್ಳಲ್ಲ, ಇದು ನಾವು ಈ ಥರ ಎಲ್ಲ ತುಂಬ ಮಾಡ್ತಾ ಇರ್ತೀವಿ ನಾವು. ಬಟ್ ಏನು ಅಂದರೆ ಜನಗಳಿಗೆ, ಅಂದರೆ ನಿಮಗೆ ಗೊತ್ತಾಗಲಿ ಅಂತ ಏನೇನು ಆಗ್ತಾ ಇರುತ್ತೆ ಹೊರಗಡೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಆಮೇಲೆ ಅಜ್ಜಿನ ಅಲ್ಲಿ ಒಂದು ಕಡೆ, ಅವರ ಅಜ್ಜಿ ಏನು ಗೊತ್ತಾ, ಬ್ರಾಹ್ಮಿನ್ಸ್ ಅವರು. ಸೊ ತುಂಬ ಮಡಿ ಇರೋದ್ರಿಂದ ಬೇರೆಯವ್ರ ಕಡೆ ಸೇರಲ್ಲ, ಅಂದರೆ ಅವರು ಊಟ ಮಾಡೋದನ್ನು ತಿನ್ನೋಕ್ಕೆ ತುಂಬ ಕಷ್ಟ ಆಯಿತು. ಒಂದು 2-3 ಸಲ ಹೋಗಿ ಬಂದ್ವಿ ನಾವು. ಆಮೇಲೆ ಅಜ್ಜಿನ ಸೇರಿಸಿದ್ಮೇಲೆ ಒಂದು 2-3 ಸಲ ನೋಡ್ಕೊಂಬರೋಣ ಹೇಗಿದ್ದಾರೆ ಅಜ್ಜಿ ಅಂತ. ಸೊ ಒಂದು ಸ್ವಲ್ಪ ದಿನ ಕಷ್ಟ ಆಯ್ತಂತೆ, ಬಟ್ ಆಮೇಲೆ ಅಡ್ಜಸ್ಟ್ ಆಯಿತು. ಬಟ್ ಅವ್ರು ತುಂಬ ನಮಗೆ ತುಂಬ ಥ್ಯಾಂಕ್ಸ್ ಅಮ್ಮ ನಿಮ್ಮಿಂದ ಅಂತ ಅಂದರು. ಸೊ ನಾನು ನಿಮಗೆ ಯಾಕೆ ಈ ವಿಡಿಯೋ, ಅವರು ಇನ್ನೊಂದು ಮಾತು ಹೇಳಿದ್ರು ಫ್ರೆಂಡ್ಸ್, ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಇದರಲ್ಲಿ ಹೇಳ್ತಿರೋದು. ಸೊ ಅವ್ರು ಏನು ಹೇಳಿದ್ರು ಅಂದರೆ, ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು ಎಂಜಾಯ್ ಮಾಡಬೇಕಿತ್ತು, ಅದನ್ನು ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಎಲ್ಲನೂ ನನ್ನ ಮಕ್ಕಳಿಗಾಗಲಿ ಮಾಡೋದ್ರಲ್ಲೇ ನನ್ನ ಟೈಮ್ ವೇಸ್ಟ್ ಆಗೋಯ್ತಮ್ಮ. ನಾನು ಇದು ಮಾಡಿದ್ರು ನಾನು ಸೇವಿಂಗ್ಸ್ ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಈ ಕೊನೆಗಾಲದಲ್ಲಿ ಅಂದರೆ ಆಸ್ತಿ ಎಲ್ಲ ಅವ್ರ ಮಕ್ಕಳ ಹೆಸರಲ್ಲಿ ಇದಾಗಿರೋದ್ರಿಂದ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗೋಯ್ತು ಲಾಸ್ಟ್ ಸ್ಟೇಜಲ್ಲಿ, ನಾನು ಹೇಳೋದು. ಸೊ ಅದಕ್ಕೇ ಯಾವಾಗಲೂ ಅಷ್ಟೇ, ನಾನು ನಿಮ್ಗೆ ಅದಕ್ಕೆ ತಾನೇ ಹೇಳೋದು, ಯಾವ ಏಜಲ್ಲಿ ಏನು ಮಾಡಬೇಕು ಅದು ಮಾಡೋರನ್ನೇ ಚಂದ ಅಂತ. ನಾನು ಲಾಸ್ಟ್ ಮೈ ಗೋಲ್ಡ್ ಜ್ಯುವೆಲ್ರಿನಲ್ಲಿ ಹೇಳಿದ್ನಲ್ಲ. ಸೊ ಕೆಲವ್ರಿಗೆ ಅನ್ಸ್ಬೋದು, ಏನಪ್ಪ ಇವ್ರು ಹಿಂಗಂತಿದ್ದಾರೆ ಅಂತ. ಸೊ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದನೇ ಹೇಳ್ತಾ ಇರೋದು ಫ್ರೆಂಡ್ಸ್. ಈ ಥರ ಎಲ್ಲ ನಾವು ತುಂಬ ನೋಡಿದ್ದೀವಿ ನಾವು. ಸೊ ಏನು ಗೊತ್ತಾ, ಫಸ್ಟೆಲ್ಲ ನಮ್ಮ ಮಕ್ಕಳಿಗೆ ಇರಲಿ ಅಂದ್ಬಿಟ್ಟು ನಾವೆಲ್ಲ ಗೋಲ್ಡನ್ನು ತೆಗೆದಿಟ್ಬಿಟ್ಟು ಅವ್ರು ದೊಡ್ಡವರಾದಾಗ ಅದನ್ನೆಲ್ಲ ಕರಗಿಸಿ ಮಾಡ್ತೀವಿ ನೋಡಿ. ಆವಾಗ ನಮಗೆ ಏಜೇ ಆಗೋಗಿರುತ್ತೆ, ನಮ್ಮ ಆಸೆನೆಲ್ಲ ಬದಿಗಿಟ್ಬಿಟ್ಟು ನಾವು ಮಾಡಿರ್ತೀವಿ ಅದು. ಸೊ ಅದ್ರ ಬದಲು ನಾನೇನು ಬೆಸ್ಟ್ ಐಡಿಯಾ ಹೇಳೋದು ಅಂದರೆ, ನೀವು ಹಾಕ್ಕೊಳ್ಳಿ ಫಸ್ಟು ಚೆನ್ನಾಗಿರೋ ಒಡವೆ ಎಲ್ಲನೂ ಹಾಕ್ಕೊಳ್ಳಿ. ನೀವು ಹಾಕ್ಕೊಂಡಾದ್ಮೇಲೆ ಅದನ್ನೇ ಮಾರಿ ಬೇಕಾರೆ, ಅಥವಾ ಅದನ್ನು ಪಾಲಿಷ್ ಮಾಡಿಸಿ ಕೊಡಿ, ಇಲ್ಲ ಅದನ್ನೇ ಮಾರ್ಬಿಟ್ಟು ಕೊಡಿ. ಅಟ್ಲೀಸ್ಟ್ ನೀವು ಹಾಕ್ಕೊಂಡಿರ್ತೀರ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿರುತ್ತೆ. ಪಾಪ ಅಜ್ಜಿ ಅದೇನರು ಇರೋ ಒಡವೆನೆಲ್ಲ ಅವ್ರಿಗೆ ಇದು ಮಾಡಿದೆಮ್ಮ, ಕೊನೆಯಲ್ಲಿ ನಮ್ಮ ಮನೆಯವರು ಕೊಡಿಸಿರೋದು ಒಂದೇ ಒಂದು ಓಲೆ, ಒಂದು ಬಳೆ ಉಳಿಸ್ಕೊಂಡೆ ನಾನು, ಅದೊಂದು ಬಿಟ್ಟು ಇನ್ನೆಲ್ಲ ನಂದು ತೊಗೊಂಡ್ರು ಅವರು ಅಂತ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲ ಸೆಲ್ಫ್ ಲವ್ ಇದರಲ್ಲೇ ಬರುತ್ತೆ, ಅದಕ್ಕೋಸ್ಕರ ನಿಮ್ಗೊಂದು ಸ್ವಲ್ಪ ಹೇಳ್ತಾ ಇರೋದು ನಾನು. ಸೊ ನಮ್ಮನ್ನು ನಾವು ಪ್ರೀತಿಸಬೇಕು, ನಮ್ಮನ್ನು ನಾವು ಗೌರವಿಸಬೇಕು, ನಮ್ಮನ್ನು ನಾವು ಫಸ್ಟ್ ನಾವು ಕೇರ್ ಮಾಡಿದಾಗ ಮಾತ್ರ ನಾವು ಬೇರೆ ಎಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಅಜ್ಜಿ ಅವ್ರದ್ದು ಅಂತ ಒಂದು ಸೇವಿಂಗ್ಸ್ ಮಾಡ್ಕೊಂಡು ಅಕೌಂಟಲ್ಲಿ ಇಟ್ಕೊಂಡಿದ್ದಿದ್ರೆ ಅವ್ರ ಮಕ್ಕಳು ಕೊನೆಗಾಲದಲ್ಲಿ ಅವ್ರನ್ನ ಬಿಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಅವರು ಒಂದು ಸ್ವಲ್ಪ ಏಜ್ ಇದ್ದಾಗ ಅವ್ರಿಗೂ ನೋಡ್ಕೊಳ್ಳೋರು. ಅವ್ರದ್ದೆಲ್ಲ ಇವಾಗ ಏನು ಸಿಗುತ್ತೆ ಹೇಳಿ, ಎಲ್ಲ ಬರ್ಸ್ಕೊಂಡಾದ್ಮೇಲೆ ಅಜ್ಜಿನ ಇದು ಮಾಡು ಅಂದರೆ ಅವ್ರ ತಂದೆ ಮಾಡಿದ್ದಂತೆ, ಅದು ಅವ್ರ ಮಕ್ಕಳ ಹೆಸರಲ್ಲಿ ಮಾಡಿದ್ದಾರೆ, ಅಜ್ಜಿಗೇನು ಮಾಡಿರಲಿಲ್ಲ. ಸೊ ಅದು ಪ್ರಾಬ್ಲಮ್ ಆಯ್ತು ಅವ್ರಿಗೆ. ಸೊ ಆ ಥರ ಫ್ರೆಂಡ್ಸ್ ಏನೇನು ಅಂದರೆ ಈ ಥರದ್ದೆಲ್ಲ ತುಂಬ ನಡೀತಾ ಇರುತ್ತೆ. ಸೊ ಅದಕ್ಕೆ ನಮಗೆ
ಆದಷ್ಟು ಏನು ಗೊತ್ತಾ, ಚಾರಿಟಿ ಮಾಡಿ. ಬಡವ್ರಿಗೆಲ್ಲ ನೋಡಿದ ತಕ್ಷಣ ಏನು ಗೊತ್ತಾ ಫ್ರೆಂಡ್ಸ್, ನಾವೊಂದು 10% ಸಂಪಾದನೆ ಮಾಡ್ತಾ ಇದ್ದೀವಿ ಅಂದರೆ ಅಟ್ಲೀಸ್ಟ್ 1% ನೀವು ಅದನ್ನು ಬಡವ್ರಿಗೆ ಕೊಡೋಕ್ಕೆ ಅದಕ್ಕೋಸ್ಕರ ಮೀಸಲಿಡಿ. ಆ್ಯಕ್ಚುಲಿ ನಂದೇನು ಗೊತ್ತಾ, ಏನಾರ ದುಡ್ಡು ನಂದು ಕಲೆಕ್ಟ್ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ, ಒಂದು ಸ್ವಲ್ಪಾರ ನಾನು ಹೆಂಗಾರ ಬಂದು ಅವರೇ ಕೇಳ್ತಾರೆ, ಅವ್ರಿಗೆ ಕೊಟ್ಬಿಡ್ತಾ ಇರ್ತೀನಿ. ಅಂದರೆ ಚಾರಿಟಿ ಮಾಡೋದು ಅದು ಇಲ್ಲ. ಬಿಕಾಸ್ ಇದರಿಂದ ಏನಾಗುತ್ತೆ ಅಂದರೆ, ನಾವು ಹೊಗಳ್ಕೋಬೇಕು ಅಂತ ಹೇಳ್ಕೊತಾ ಇಲ್ಲ, ಬಟ್ ಏನು ಅಂದರೆ ನಮ್ಮ ಒಂದು ಕರ್ಮ ಹೀಲಾಗ್ತಾ ಬರುತ್ತೆ. ನಾವು ಮಾಡಿರುವಂತಹ ಪೂರ್ವ ಜನ್ಮದ ಕರ್ಮಗಳೇನಿರುತ್ತೆ ಅದೆಲ್ಲ ಈ ಥರ ನಾವು ಚಾರಿಟಿ ಮಾಡಿದಾಗೆ ಅದೆಲ್ಲ ಕಡಿಮೆ ಆಗೋದು. ಆಮೇಲೆ ಅವ್ರಿಗೂ ಉಪಯೋಗ ಆಗುತ್ತಲ್ವ, ಅವರು ಪಾಪ ಕಷ್ಟದಲ್ಲಿರ್ತಾರೆ. ಸೊ ಇದೆಲ್ಲ ನಾವು ನಮ್ಮ ಒಂದು ಸಮಾಜದಲ್ಲಿ ಇದ್ದಾಗ, ಸೊಸೈಟಿಲಿ ಇದೆಲ್ಲ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಈ ಥರ ಪಾಪ ಅಜ್ಜಿನ ಒಂದು 3-4 ಸಲ ನೋಡ್ಕೊಂಬಂದ್ವಿ. ಆಮೇಲೆ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ರು, ಚೆನ್ನಾಗಿ ಹ್ಯಾಪಿಯಾಗಿದ್ದಾರೆ. ಈಗೆಲ್ಲ ಮೈಸೂರಲ್ಲೇ ಒಂದು ಮೇಟ್ಗಳಿನ ಊಟಗಳು ಏನೋ ಒಂದು ಬರುತ್ತೆ ಅಲ್ಲಿ, ಆ ಪ್ಲೇಸಲ್ಲಿ ಒಂದು ಅನಾಥಾಶ್ರಮದಲ್ಲಿ ಇರಿಸಿದ್ದೀವಿ. ಸೊ ಆ ಥರ ಫ್ರೆಂಡ್ಸ್, ಈ ಥರ ಎಲ್ಲ ಆಗುತ್ತೆ. ಸೊ ಇನ್ನೊಂದೇನು ಗೊತ್ತಾ, ಯಾವಾಗಲೂ ಅಷ್ಟೇ ನೀವು ಹಳೆ ಬಟ್ಟೆ ಆ ಥರ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಚೆನ್ನಾಗಿರೋ ಬಟ್ಟೆನೇ ಹಾಕ್ಕೊಳ್ಳಿ. ಯಾವಾಗಲೂ ಅಷ್ಟೇ ನಮಗೆ ನಾವು ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು. ಯಾವಾಗಲೂ ಅಯ್ಯೋ ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ಅನ್ನೋದು ಮೈಂಡ್ ಸೆಟ್ ಇಟ್ಕೊಳ್ಳೇಬೇಡಿ. ನಿಮಗೆ ಬೇಜಾರಾಗಿರುತ್ತಾ, ನಿಮಗೆ ಯಾರೂ ಮಾತಾಡಿಸ್ತಾ ಇರಲ್ವಾ ಮನೇಲಿ, ಸೊ ಅವಾಗ ಏನು ಮಾಡಿ ಅಂದರೆ ನಿಮ್ಮ ಪಾಡಿಗೆ ನೀವು ಹೊರಟೋಗಿ, ಅಂದರೆ ಒಂದು ಡೇ ಟೈಮ್ ಸ್ಪೆಂಡ್ ಮಾಡಿ. ಅಂದರೆ ಹೊರಗಡೆ ಹೋಗ್ಬಿಟ್ಟು ಮೂವಿ ನೋಡೋದಾಗಿರ್ಬೋದು. ನಾನು ಹೇಳೋದು ಒಬ್ಬರದ್ದೇನೆ, ಅಂದರೆ ಯಾರನ್ನೂ ಕರ್ಕೊಂಡು ಹೋಗಿ ಅಂತಿಲ್ಲ, ನೀವು ಒಬ್ಬರೇ ಹೋಗಿ ಅಂತಿರೋದು, ಅದೇ ಸೆಲ್ಫ್ ಲವಲ್ಲಿ ಬರೋದು. ನೀವೇನು ಅಂದರೆ ನಿಮಗೆ ನೀವು ಪ್ಯಾಂಪರಿಂಗ್ ಮಾಡ್ಕೊಳ್ಳೋದು ಅದು, ಓಕೆನಾ. ಸೊ ನಿಮ್ಗೆ ಇಷ್ಟ ಆದರೆ ಹೋಗ್ಬಿಟ್ಟು ಒಂದು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸೋದಾಗಿರ್ಬೋದು. ನಾನು ಆ್ಯಕ್ಚುಲಿ ಫೇಶಿಯಲ್ ಅದೆಲ್ಲ ಯಾವತ್ತೂ ಮಾಡಿಸೇ ಇಲ್ಲ, ಪಾರ್ಲರ್ಗೆಲ್ಲ ಹೋಗಿಲ್ಲ. ನಾನೆಲ್ಲ ಹೋಮ್ ರೆಮಿಡಿನೇ ಮಾಡೋದು. ಮನೆಯಲ್ಲಿ ಸಿಗುವಂತಹ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ಫೇಸ್ ಪ್ಯಾಕ್ಸು ಹರ್ಬಲ್ದು ಮಾತ್ರ ಯೂಸ್ ಮಾಡೋದು, ಕೆಮಿಕಲ್ಸ್ ನಾನು ಯೂಸ್ ಮಾಡೋಲ್ಲ. ಸೊ ಆ ಥರ ನೀವು ದೇವಸ್ಥಾನಕ್ಕೆ ಹೋದ್ರೂ ಪೀಸ್ಫುಲ್ ಮೈಂಡ್ ಇರುತ್ತೆ. ಬಿಕಾಸ್ ಅಲ್ಲೆಲ್ಲ ನಮಗೆ ಪಾಸಿಟಿವ್ ಎನರ್ಜಿ ಸಿಗೋದ್ರಿಂದ ಇನ್ನೂ ಒಂದು ಸ್ವಲ್ಪ ಖುಷಿಯಾಗಿರ್ತೀವಿ. ಅದಾದಮೇಲೆ ನೀವು ಮೂವಿ ನೋಡೋದಕ್ಕೆ ಹೋಗೋದಾಗಿರ್ಬೋದು. ನಿಮ್ಗೇನು ಇಷ್ಟ ಇರುತ್ತೋ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಒಂದು ಊಟ ಮಾಡಿ, ಏನಾರ ಒಂದು ಚಾಟ್ ಹೋಗಿ ತಿನ್ನಿ. ಕೋಲ್ಡ್ ಕಾಫಿ ಇಷ್ಟ ಇದ್ದರೆ ಅದು ಕುಡೀರಿ. ನಾನು ಯಾವಾಗಲೂ ಕೋಲ್ಡ್ ಕಾಫಿ ಎಲ್ಲ ಕುಡಿತಾ ಇರ್ತೀನಿ. ಹಂಗೆ ನಮ್ಮ ಒಂದು ಸ್ಟ್ರೆಸ್ನ ರಿಲೀಫ್ ಮಾಡಿಕೊಂಡು ಬರೋದಾಗಿರ್ಬೋದು, ಆ ಥರ ಮಾಡಿ. ಅದೆಲ್ಲ ಸೆಲ್ಫ್ ಲವಲ್ಲೇ ಬರುತ್ತೆ ಇದು, ಓಕೆನಾ. ಸೊ ಆ ಥರ. ಆಮೇಲೆ ಇನ್ನೊಂದು ಹೇಳ್ಬೇಕು ನಿಮಗೆ, ಕೆಲವರೆಲ್ಲ ಏನು ಗೊತ್ತಾ, ಈ ಗಂಡಸರಿಗೆ ನಾನು ಹೇಳ್ತಾ ಇರೋದು, ಅವರ ಹೆಂಡತಿನ ಎಷ್ಟು ಇದಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ ಅಂದರೆ, ಬರೀ ಮನೆ ಒಂದು ಕೆಲಸದಲ್ಲಿ ಮಾತ್ರ ಮಾಡೋದಕ್ಕೆ ಅಂತ ಇದು ಮಾಡ್ತಾರೆ. ಆ ಥರ ಮಾಡಬಾರ್ದು, ತಪ್ಪು ಆ್ಯಕ್ಚುಲಿ ಅದು. ಸೊ ನಾನು ಹೇಳೋದು ಏನು ಗೊತ್ತಾ ಫ್ರೆಂಡ್ಸ್, ಹೊರಗಡೆ ಹೋಗಿ ಹುಡುಗಿರು ದುಡಿತಾರಲ್ವ, ಸೊ ಮನೇಲೂ ಹೌಸ್ ವೈಫ್ಸೂ ತುಂಬ ಕಷ್ಟಪಟ್ಟೇ ಕೆಲಸ ಮಾಡ್ತಾ ಇರ್ತೀವಿ. ಅಂದರೆ ಏನು ಗೊತ್ತಾ, ನಾವು ಮನೆಯಲ್ಲಿ ನಾವೂ ಕೆಲಸ ಮಾಡೇ ಅಂತಾನೆ, ಅಂದರೆ ಅಡುಗೆ ಎಲ್ಲ ಮಾಡ್ತೀವಿ, ಪ್ರತಿಯೊಂದು ಕೆಲಸದಲ್ಲೂ ನಾವು ಮಾಡ್ತಾ ಇರ್ತೀವಲ್ವ. ಸೊ ಅವಾಗ ಏನಾಗುತ್ತೆ ಅಂದರೆ, ಗಂಡಸರು ಆ ಥರ ಬೈದಾಗ, ಇವಾಗ ನಮ್ಮದೇನೋ ಬಿಡಿ, ನಾವೆಲ್ಲ ಸಿಟಿ ಲೈಫ್ ಲೀಡ್ ಮಾಡ್ತಿರೋದು. ಪಾಪ ವಿಲೇಜಸಲ್ಲಿ ಅವ್ರಿಗೆ ಎಂಜಾಯ್ ಮಾಡೋಕ್ಕೂ ಏನು ಅಂದರೆ ಒಂದು ಚಾನ್ಸ್ ಇರಲ್ಲ. ಅವ್ರು ಬೈತಾ ಇದ್ರೂ ಬೈಸ್ಕೊತಾನೆ ಇರ್ತಾರೆ. ಸೊ ಆ ಥರ ಎಲ್ಲ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಹೆಂಡ್ತಿನ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಅವಾಗಲೇ ಲಕ್ಷ್ಮೀ ದೇವರು ಒಲಿಯೋದು. ಅವ್ರ ಮನೇಲಿ ದುಡ್ಡು ಕಾಸಾಗಿರ್ಬೋದು ಎಲ್ಲ ಚೆನ್ನಾಗಿ ಸಮೃದ್ಧಿಯಾಗಿ ಅವರು ಏಳಿಗೆಗೆ ಕಾರಣ ಆಗುತ್ತೆ. ಸೊ ಅದಕ್ಕೆ ಯಾರೂ ಬೈಯೋಕ್ಕೆ ಹೋಗ್ಬಾರ್ದು. ಸೊ ಆ ಥರ ಅವರೂ ಇಷ್ಟು ಕೆಲಸ ಮಾಡ್ತಾರಲ್ವ. ಇವಾಗ ಒಬ್ಬರು ಮಗುನ ಕೇರ್ ಟೇಕರ್ನ ಇಡ್ಸ್ಕೊಂಡ್ರೆ ಎಷ್ಟು ದುಡ್ಡು ಪೇ ಮಾಡಬೇಕು, ಆಮೇಲೆ ಅಡುಗೆ ಮಾಡೋದನ್ನ ಇಡ್ಸ್ಕೊಂಡ್ರೆ ಎಷ್ಟು ದುಡ್ಡು ಪೇ ಮಾಡಬೇಕಲ್ವ. ಅದೆಲ್ಲ ಪಾಪ ವಿಲೇಜಲ್ಲಿ ಎಷ್ಟು ಜನ ನಾವು ನೋಡಿರ್ತೀವಿ, ಎಷ್ಟು ಜನ ಲೇಡೀಸ್ ಅದರಿಂದ ಸಫರ್ ಮಾಡ್ತಾ ಇರ್ತಾರೆ. ಸೊ ಎಲ್ಲ ಕೆಲಸನೂ ಅವರೇ ಮಾಡಿಕೊಂಡು ಅಲ್ವಾ. ಸೊ ಅದಕ್ಕೆ ನಾವು ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡಬೇಕು, ಗೌರವಿಸಬೇಕು. ಸೊ ಆ ಥರ ಫ್ರೆಂಡ್ಸ್. ಸೊ ಇದೆಲ್ಲ ಏನು ಅಂದರೆ ಸೆಲ್ಫ್ ಲವ್ ಇದರಲ್ಲೇ ಬರುತ್ತೆ. ಸೊ ನಿಮಗೆ ನೀವು ಯಾವತ್ತೂ ಕೀಳಿರಿಮೆ ಬೆಳೆಸ್ಕೋಬೇಡಿ. ನಾನು ತುಂಬ ಚೆನ್ನಾಗಿದ್ದೀನಿ, ಐ ಆಮ್ ಹ್ಯಾಪಿ, ಐ ಆಮ್ ಅಬಂಡೆನ್ಸ್, ಐ ಆಮ್ ಬ್ಯೂಟಿಫುಲ್, ಈ ಥರ ಯಾವಾಗ ನೀವು ಈ ಒಂದು ಮೆಥಡ್ನ ಫಾಲೋ ಮಾಡ್ತೀರಾ ಲೈಫಲ್ಲಿ, ಆವಾಗ ನಿಮಗೆ ತುಂಬಾ ಚೆನ್ನಾಗಿ ನೀವೇನು ಅಂದ್ಕೊಂಡಿರ್ತೀರೋ ಅದು ಅಚೀವ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಅದಕ್ಕೆ ತಾನೇ ಹೇಳಿರೋದು, ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ ಅಂತ. ಅದಕ್ಕೋಸ್ಕರನೇ ಹೇಳಿರೋದು, ಮನಸ್ಸಿದ್ದರೆ ಮಾರ್ಗ. ನಾವೇನು ಅನ್ಕೋತೀವಿ ಆವಾಗಿನ ಇದರಲ್ಲೇ ಅದು ಆ ಒಂದು ಗಾದೆನ ಮಾಡಿಬಿಟ್ಟಿದ್ದಾರೆ. ಇವಾಗೆಲ್ಲ ಮ್ಯಾನಿಫೆಸ್ಟ್ ನಾವು ಹೆಂಗೆ ಮಾಡ್ತೀವಿ, ಮನಸ್ಸಿದ್ರೇ ತಾನೆ, ಮನಸ್ಸಿಂದ ಕೇಳ್ಕೊಂಡ್ರೆ ಅದು ಸಿಗುತ್ತೆ ಅಂತಾರಲ್ಲ. ಸೊ ಆ ಥರ. ಸೊ ಮನಸ್ಸಿದ್ದರೆ ಮಾರ್ಗ, ಏನು ಬೇಕಾರ ಸಾಧನೆ ಮಾಡ್ಬೋದು ನಾವು. ಫಸ್ಟ್ ನಾವೇನು ಮಾಡಬೇಕು ಅಂದರೆ, ನಮ್ಮ ಕೈಲಿ ಆಗಲ್ಲ ಅನ್ನೋದನ್ನು ತೆಗ್ದಾಕಿ, ನಮ್ಮ ಇದರಿಂದ ಹಿಸ್ಟ್ರಿಯಿಂದನೇ ಇರಬಾರ್ದು. ಅದು ಆಗಲ್ಲ ಅನ್ನೋದು ಬಿಟ್ಬಿಡಿ, ಆಗುತ್ತೆ ಅನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ಆವಾಗಲೇ ನಿಮ್ಮ ಲೈಫಲ್ಲಿ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ.
ಸೊ ಆ ಥರ ಫ್ರೆಂಡ್ಸ್, ಸೆಲ್ಫ್ ಲವ್ ಅಂದರೆ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳೋದು, ಚೆನ್ನಾಗಿ ಒಳ್ಳೆ ಪರ್ಫ್ಯೂಮ್ ಹಾಕ್ಕೋಬೇಕು. ಪರ್ಫ್ಯೂಮ್ ಹಾಕ್ಕೊಂಡ್ರೆ ಏನು ಗೊತ್ತಾ, ಮುಂಚೆ ಎಲ್ಲ ಅಯ್ಯೋ ಏನೋ ಪರ್ಫ್ಯೂಮ್ ಅಂದ್ಕೊಳ್ಳೋರು, ಬಟ್ ಎಷ್ಟು ಇದು ಅಂದರೆ ಪರ್ಫ್ಯೂಮ್ ಹಾಕೊಳ್ಳೋದ್ರಿಂದ, ಆಮೇಲೆ ಮನೆಗೆ ನೀವು ಫ್ರ್ಯಾಗ್ರೆನ್ಸ್ ಅಂತಾರಲ್ಲ, ಆ ಏರ್ ಫ್ರೆಶ್ನರ್ ಅದೆಲ್ಲ ನೀವು ಸ್ಪ್ರೇ ಮಾಡೋದ್ರಿಂದ ಶುಕ್ರನ ಅಟ್ರ್ಯಾಕ್ಟ್ ಮಾಡ್ಕೋತೀರ, ಶುಕ್ರ ದೆಸೆ ಒಲಿತಾ ಹೋಗುತ್ತೆ, ದುಡ್ಡು ಚೆನ್ನಾಗಿ ಸೇರ್ತಾ ಹೋಗುತ್ತೆ, ಓಕೆನಾ. ಸೊ ಆ ಥರ. ಸೊ ಫಸ್ಟ್ ಏನು ಮಾಡಿ ಅಂದರೆ ನಮಗೆ ನಾವು ಚೆನ್ನಾಗಿ ಇದಾಗಬೇಕು. ಬಟ್ ಇನ್ನೊಂದು ಹೇಳ್ತೀನಿ, ಯಾವತ್ತೂ ನೆಗೆಟಿವ್ ಪೀಪಲ್ ಜೊತೆ ಸೇರಬೇಡಿ. ಅಂದರೆ ಕೆಲವರೆಲ್ಲ ಗುಂಪಲ್ಲಿ ನೋಡಿರ್ತೀರಾ ಅಂದ್ಕೊಳ್ಳಿ, ಯಾವ್ದಾರ ಮ್ಯಾರೇಜಸಲ್ಲಿ ಎಲ್ಲೇ ಹೋಗ್ತೀವಿ, ನಾನು ತುಂಬ ಅಂದರೆ ಅನುಭವಿಸಿದ್ದೀನಿ ಇದೆಲ್ಲ. ತುಂಬ ಜನ ಏನು ಗೊತ್ತಾ, ಮೇಲ್ಮೇಲೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಹಂಗೆ ಹಿಂಗೆ ಅಂತ. ಬಟ್ ಎಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಅವ್ರ ಜೊತೆ ನಿಂತ್ಕೊಂಡು ಮಾತಾಡಿದ ತಕ್ಷಣ ನನಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ನೆಗೆಟಿವ್ ವೈಬ್ರೇಷನ್ ಅದು ಬರ್ತಾ ಇದೆ ಅಂತ. ಸೊ ಮನೆಗೆ ಬಂದು ಎಲ್ಲ ನನಗೆ ಫುಲ್ ಏನೇನು ನಾನು ಧ್ಯಾನ ಮಾಡಬೇಕು ಅದೆಲ್ಲ ಮಾಡ್ಕೊಂಡ್ಬಿಡ್ತೀನಿ, ಸರಿ ಹೋಗುತ್ತೆ ಅದು. ಸೊ ಆ ಥರ ಫ್ರೆಂಡ್ಸ್, ಅವ್ರ ಜೊತೆ ಮಾತಾಡುವಾಗ ಕಟ್ ಮಾಡಿ, ಆವಾಗಲೇ ಕಟ್ ಮಾಡಿಬಿಟ್ಟು ಬಂದುಬಿಡಿ, ನೀವು ಆ ಪ್ಲೇಸಿಂದನೇ ಬಂದುಬಿಡಿ. ನಿಮಗೆ ಗೊತ್ತಾಗುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ ಯಾರು ತುಂಬ ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ, ಯಾರು ತುಂಬ ನೆಗೆಟಿವ್ ಆಗಿದ್ದಾರೆ ಅನ್ನೋದು ನಿಮಗೆ ಆ ವೈಬ್ ಕ್ರಿಯೇಟ್ ಆಗುತ್ತೆ, ವೈಬ್ರೇಷನ್ನು. ಸೊ ಅದೆಲ್ಲ ಸತ್ಸಂಗ ಮಾಡಿ, ಒಳ್ಳೆಯವ್ರ ಸಂಘ ಮಾಡಿ, ಚೆನ್ನಾಗಿ ಒಳ್ಳೆ ಬುಕ್ಸ್ನ ಓದಿ, ಚೆನ್ನಾಗಿರೋ ಇದನ್ನು ಅಂದರೆ ದೇವ್ರದ್ದು ಕಾರ್ಯದಲ್ಲಿ ತೊಡ್ಕೊಳ್ಳಿ. ಸೊ ಆ ಥರ ಎಲ್ಲ ಮಾಡಿ ನಿಮ್ಮ ಮನಸ್ಸಿಗೆ ಇಷ್ಟವಾಗುವುದನ್ನು ಮಾಡಿ ಫಸ್ಟ್, ಓಕೆನಾ. ಸೊ ಆ ಥರ ಫ್ರೆಂಡ್ಸ್. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು. ನಾವು ಕಾಲೇಜ್ ಡೇಸಲ್ಲಿದ್ದಾಗ ನಮ್ಮ ಮನೆ ಪಕ್ಕ ಒಂದು ಚಿಕ್ಕ ಮಗು ಇತ್ತು, 10 months ಬೇಬಿ ಅದು, ಆಯಿತಾ. ಸೊ ಆ ಮಗುಗೆ ಒಂದಿನ ಏನಾಯಿತು ಅಂದರೆ, ನಮ್ಮ ಮನೆಗೆ ಕರ್ಕೊಂಬಂದ್ವಿ. ನಮ್ಮ ಮನೇಲಿ ಕಲ್ಲಂಗಡಿ ಹಣ್ಣು ಅಂದರೆ ವಾಟರ್ ಮೆಲನ್ನ ಕಟ್ ಮಾಡಿ ನಮ್ಮಮ್ಮ ನಮಗೆಲ್ಲ ಕೊಡ್ತಾಯಿದ್ರು. ಆ ಮಗುಗೆ ಕೊಡಲಿಲ್ಲ. ಬಿಕಾಸ್ ಯಾಕೆ ಕೊಡಲಿಲ್ಲ ಅಂದರೆ, ಅದು ತುಂಬ ಚಿಕ್ಕ ಮಗು ಆಗಿತ್ತು, 10 months ಬೇಬಿ ಆಗಿತ್ತು. ಆ ಟೈಮಲ್ಲಿ ಅದು ಕೊಟ್ಟರೆ ಬರೀ ಹಾಲು ಕೊಡಿಸ್ತಾ ಇರ್ತಾರಲ್ವ ಅವರಮ್ಮ, ಸರಿ ಹೋಗಲ್ಲ ಅಂದ್ರೂ ಕೊಟ್ಟಿಲ್ಲ. ಅದು ಜಸ್ಟ್ ನೋಡ್ಕೊಂಡು ಹೋಗಿತ್ತಷ್ಟೇ. ಅವ್ರ ಮನೆಗೆ ಹೋಗಿ ಹಾಲೇ ಕುಡ್ದಿಲ್ಲ ಆ ಮಗು, ತುಂಬ ರಂಪಾರ ಅದ ಅಂತ ಮಾಡಿಬಿಟ್ಟಿದೆ. ಅವ್ರು ಹೇಳ್ಕೊಳಕ್ಕೆ ಅದಕ್ಕೆ ಬರಲ್ಲ ಅಲ್ವಾ, ಚಿಕ್ಕ ಮಗು, ಅದಕ್ಕೆಲ್ಲಿ ಮಾತಾಡೋಕ್ಕೆ ಬರುತ್ತೆ. ಅವರಮ್ಮಂಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ, ಯಾಕೆ ಮಗು ಇದಾಗ್ತಿದೆ, ತುಂಬ ಚಂಡಿ ಮಾಡ್ತಾ ಇದೆ ಅಂದರೆ ಹಠ ಮಾಡ್ತಾ ಇದೆ, ಏನೂ ಹಾಲೇನು ಕುಡಿತಾ ಇಲ್ಲ ಅಂತ. ಸೊ ಆಮೇಲೆ ತುಂಬ ಹೊತ್ತು, ಒಂದು 2 ಗಂಟೆ ನಮಗೂ ಕೇಳಿಸ್ತಾ ಇತ್ತು, ತುಂಬ ಜೋರಾಗಿ ಅಳ್ತಾ ಇತ್ತು ಆ ಮಗು. ಸೊ ಆಮೇಲೆ ಆಂಟಿ ಬಂದರು ನಮ್ಮ ಮನೆಗೆ. ಸೊ ಬಂದ್ಬಿಟ್ಟು ನನ್ನ ಕೇಳಿದ್ರು, ತೇಜು ನಿಮ್ಮ ಮನೇಲಿ ಏನಾರ ಅಂದರೆ ಮಗುದು ಏನಾರ ನೋಡಿತ್ತಾ ಅಂತ. ಸೊ ನನಗೆ ಫ್ಲ್ಯಾಶ್ ಆಯ್ತು ಅವಾಗ, ಅಯ್ಯಯ್ಯೋ ನಾವು ಕಲ್ಲಂಗಡಿ ಹಣ್ಣು ತಿಂತಾ ಇದ್ವಿ ಆಂಟಿ, ಅದನ್ನು ನೋಡಿ ಮಗು ಇದು ಮಾಡಿರ್ಬೋದು, ನಾವು ಕೊಡೋಣ ಅಂದ್ಕೊಂಡ್ವಿ, ಬಟ್ ಅದು ಹಾಲು ಕುಡಿಯೋ ಚಿಕ್ಕ ಬೇಬಿ ಅಲ್ವಾ, ಅದಕ್ಕೆ ಕೊಡೋಕ್ಕೆ ಭಯ ಆಯಿತು ಅಂತ. ನೀವು ಇಮ್ಯಾಜಿನು ಮಾಡೋಕ್ಕಾಗಲ್ಲ. ಅಲ್ಲಿ ಕಲ್ಲಂಗಡಿ ಹಣ್ಣು ಒಂಚೂರು ಟೇಸ್ಟ್ ಮಾಡಿಸಿದ್ಮೇಲೆ ಆ ಮಗು ಹಾಳೋದನ್ನು ನಿಲ್ಲಿಸ್ತು. ಸೊ ಇದರಲ್ಲೇ ಗೊತ್ತಾಗುತ್ತೆ, ನಮ್ಮ ಒಂದು ಆಸೆ ಫುಲ್ಫಿಲ್ ಆದಮೇಲೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಚಿಕ್ಕ ಮಗುಗೂ ಗೊತ್ತು ಅಲ್ವಾ. ಸೊ ಆ ಥರ. ಸೊ ನಾನು ನಿಮ್ಗೆ ಹೇಳಿದೆ, ಯೂನಿವರ್ಸ್ ಅನ್ನೋದು ಒಂದು ಬ್ರಹ್ಮಾಂಡ, ಓಕೆನಾ. ಪಿತಾ ಅಂದರೆ ಅಪ್ಪ ಅಮ್ಮ ಯೂನಿವರ್ಸ್ ಅನ್ನೋದು ಬ್ರಹ್ಮಾಂಡದಲ್ಲಿ ನಾವೆಲ್ಲ ಅವ್ರ ಮಕ್ಕಳಿರ್ತೀವಿ. ಸೊ ಒಂದು ಚಿಕ್ಕ, ನಾನು ಲಾಸ್ಟ್ ಇದರಲ್ಲೇ ಹೇಳಿದ್ದೆ ನಿಮಗೆ, ಒಂದು 5 ವರ್ಷದ ಮಗು ಹೋಗ್ಬಿಟ್ಟು ಅಪ್ಪನ್ನ ಕಾರ್ ಬೇಕು ಅಂದರೆ ಅದು ಕೊಡ್ಸೋಕ್ಕಾಗತ್ತಾ, ಆ ಏಜ್ ಟೈಮ್ ಲೈನಲ್ಲೇ ಅದು ಕೊಡಿಸ್ಬೇಕಾಗತ್ತೆ. ಸೊ ಯಾವಾಗ ಅದು ಸಿಗುತ್ತೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದು, ಓಕೆನಾ, ಆ ಥರ. ಸೊ ಆ ಮಗುದು ಆ ಕಲ್ಲಂಗಡಿ ಹಣ್ಣು ಕೊಟ್ಟಿದ ತಕ್ಷಣ ಅದು ಸ್ಟಾಪ್ ಮಾಡ್ತು ಅಲ್ಲಿ. ಸೊ ಆ ಥರ ಫ್ರೆಂಡ್ಸ್, ನಮ್ಮ ಒಂದು ಆಸೆ ಏನಿರುತ್ತೆ ಅದನ್ನು ನಾವು ಯಾವಾಗ ನಮಗೆ ಫುಲ್ಫಿಲ್ ಆಗುತ್ತೋ ಆವಾಗ ನಮಗೆ ತುಂಬ ಮನಸ್ಸಿಗೆ ತೃಪ್ತಿ ಆಗುತ್ತೆ ಅಂತಾರಲ್ಲ, ಆ ಥರ. ಸೊ ಅದಕ್ಕೆ ಹೇಳೋದು, ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗಲೂ ಅಷ್ಟೇ, ನಮಗೆ ಏನಾರ ಬೇಕು ಅಂದರೆ ನೀವು ಅದನ್ನು ಪ್ರಯತ್ನ ಪಡಿ, ನಮಗೆ ಸಿಗೋವರೆಗೂ ಬಿಡಬಾರ್ದು, ಟಾರ್ಗೆಟ್ ಮಾಡಬೇಕು ಅದನ್ನು. ಸೊ ಆ ಥರ ಫ್ರೆಂಡ್ಸ್. ಸೊ ಇನ್ನೂ ತುಂಬ ಇದೆ ಹೇಳೋದು, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ, ಪಾರ್ಟ್ 2ನಲ್ಲಿ ಹೇಳ್ಕೊಂಬರ್ತೀನಿ. ಅದರದ್ದು ಏನಾರ ಏನೇನು ಮಾಡ್ಬೋದು ಇನ್ನೂ ಅನ್ನೋದನ್ನು ಹೇಳ್ತೀನಿ ನಾನು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.